ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಡ್ರೆ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ದೊಡ್ಡ ಲೈಕ್ ಮಾಡೋಣ ಮರಿಬೇಡಿ. ಗೈಸ್, ಫೈನಲಿ ಚೈತ್ರಾ ಕುಂದಾಪುರ ಅವ್ರಿಗೆ ಒಂದು ಬಿಗ್ ಬ್ರೇಕ್ ಅಂತಾನೆ ಹೇಳ್ಬೋದು. ಸೊ ಟಿಕೆಟ್ ಟು ಫಿನಾಲೆ ಒಂದು ಕನಸು ನುಚ್ಚು ನೂರಾಗಿದೆ ಅಂತಾನೆ ಹೇಳ್ಬೋದು. ಈಗ ಟಿ ಬಂದು ಫೈನ್ ಹಾಕೋತಾರೆ ಟ್ರೈನ್ ಟಿಕೆಟ್ ಅವ್ರಿಗೆ. ಹಂಗೆ ಇದೇ ಥರನೇ ಬಿಗ್ ಬಾಸ್ ಅವರು ಒಂದು ಆಪರ್ಚುನಿಟಿನ ಕೊಡ್ತಾರೆ. ಆ ಸೋತಿರುವಂಥ ತಂಡ ಮೇ ಬಿ ನನಗನ್ಸೋದು ಟಾಸ್ಕಲ್ಲಿ ನೆಕ್ಸ್ಟ್ ಟಾಸ್ಕ್ ಇಲ್ಲ ಅದರ ನೆಕ್ಸ್ಟ್ ಇವತ್ತಿನ ಎಪಿಸೋಡಲ್ಲಿ ಏನು ಸೋತಿರ್ತಾರೋ ಆ ತಂಡದಿಂದ ಯಾರಾದರೂ ಒಬ್ಬರನ್ನ ನೀವೇ ಚರ್ಚೆ ಮಾಡಿಬಿಟ್ಟು ಲೈಕ್ ಚರ್ಚೆ ಅಂತ ಏನಿಲ್ಲ, ಯಾರನ್ನಾದ್ರೂ ನೀವು ತಗೊಳ್ಬೋದು, ನಿಮ್ಮ ಇಂಡಿವಿಜುವಲ್ ಆಯ್ಕೆ ಅದು. ಸೊ ಆ ಇಂಡಿವಿಜುವಲ್ ಆಯ್ಕೆಯಲ್ಲಿ ಯಾರೋ ಒಬ್ಬರನ್ನ ನೀವು ಬೇಕಾದ್ರೆ ಟಿಕೆಟ್ ಇಂದ ಆಚೆ ಇಡ್ಬೋದು ಅಂತ ಒಂದು ಇದು ಬರುತ್ತೆ. ಅವರ ತಂಡದ ಮೆಂಬರ್ ಆದಂತ ಚೈತ್ರಾ ಕುಂದಾಪುರ ಅವ್ರನ್ನೇ ಎಲ್ಲರೂ ಕಟ್ ಆಫ್ ಮಾಡಿದ್ದಾರೆ. ಇಲ್ಲಿ ಗೌತಮಿ ಅವರು ಮತ್ತೆ ಧನರಾಜ್ ಅವರು ಅಂಡ್ ಉಗ್ರ ಮಂಜು ಅವರು, ಇವು ಮೂರು ಜನ ಲೈಕ್ ಚೈತ್ರಾ ಕುಂದಾಪುರ ಅವ್ರನ್ನ ಈ ಟಿಕೆಟ್ ಟು ಫಿನಾಲೆ ಒಂದು ಓಟದಿಂದ ಆಚೆ ಕಡೆ ಇಡಬೇಕು ಅಂತ ತೀರ್ಮಾನ ಮಾಡ್ಕೊಂತಾರೆ. ಇದಕ್ಕೆ ಪಾಪ ಚೈತ್ರಾ ಕುಂದಾಪುರ ಅವರು ಅಳ್ತಾ ಇದ್ದಾರೆ. ನಾನು ಇವಾಗ ತಾನೇ ಗೇಮ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹೌದು, ಆಕ್ಚುಲಿ ನನಗೆ ಈ ವೀಕಿನ ಪರ್ಫಾರ್ಮೆನ್ಸ್ ಏನು ಅನ್ನಿಸ್ತು. ಸೊ ಇವನ್ ಮೋಕ್ಷಿತಾ ಅವ್ರನ್ನೇ ಸೋಲ್ಸಿದ್ದಾರೆ ಅಂತಂದ್ರೆ ನೀವು ಲಾಸ್ಟ್ ಟಾಸ್ಕಲ್ಲಿ ನೀವು ಯೋಚನೆ ಮಾಡಿ ಯಾವ ರೀತಿ ಅವರು ಲೈಕ್ ಯೋಚನೆ ಮಾಡಿದ್ದಾರೆ ಅಂತ. ಆ್ಯಂಡ್ ಈ ಬೇರೆ ಬೇರೆ ಟಾಸ್ಕ್ಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಆಡೋದು, ಇನ್ವಾಲ್ವ್ಮೆಂಟ್ ತೋರಿಸಿದ್ರು. ಐ ಮೀನ್ ಹಾರ್ಡ್ ವರ್ಕ್ ಇತ್ತು ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಆ ಬಾಲ್ ಗೇಮಲ್ಲಿ ಲೈಕ್ ಅಂದರೆ ಬಾಲ್ ಎಲ್ಲ ಕಲೆಕ್ಟ್ ಮಾಡೋ ಟೈಮಲ್ಲಿ ಬೇರೆಯವ್ರನ್ನ ಕಿತ್ಕೊಳ್ಳೋದಾಗಿರ್ಬೋದು, ಇಲ್ಲ ಧನರಾಜ್ ಅವ್ರನ್ನ ತಡೆಯೋದಾಗಿರ್ಬೋದು, ಇಲ್ಲ ಯಾರೇ ಹತ್ರ ಎಲ್ಲರ ಹತ್ರನೂ ಹೋಗ್ತಿದ್ರು. ಆ್ಯಕ್ಚುಲಿ ಅವರು ಗೌತಮಿ ಹತ್ರನೂ ಹೋದ್ರು, ಭವ್ಯ ಹತ್ರನೂ ಹೋದ್ರು. ಸೊ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾ ಇತ್ತು ಅನ್ನೋ ಅಷ್ಟರಲ್ಲಿ ಅವರು ಪಾಪ ಈಗ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. ನೆನ್ನೆ ಈ ವಾರ ಮಾತ್ರ ತಗೊಂಡಿಲ್ಲ ಅನ್ಸುತ್ತೆ, ಓವರ್ ಆಲ್ ಪರ್ಫಾರ್ಮೆನ್ಸ್ ತಗೊಂಡಿದ್ದಾರೆ. ಡೇ 1 ತಗೊಂಡು ಇಲ್ಲಿಗೆ ಕೊಟ್ಟಿದ್ದಾರೆ. ಗೌತಮಿ ಅದೇ ಹೇಳ್ತಾರೆ. ಸೊ ಎಲ್ಲರೂ ಸೇರ್ಕೊಂಡು ಅವ್ರೇ ಮಾಡ್ತಾ ಇದ್ದೀರಾ ಅಂತ ಅನ್ನೋ ಉದ್ದೇಶದಿಂದ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕೊಡ್ತಾರೆ. ಇಲ್ಲಿ ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ಎಲ್ಲರೂ ಕೂಡ ಮಾತಾಡ್ತಾ ಇರೋದು, ನೀವು ಆ ಥರ ಎಲ್ಲರೂ ಹೇಳ್ತಾ ಇರೋದಂದ್ರೆ ಅವ್ರ ಆ ಥರ ಇದ್ದಾರೆ ಅಂತ. ಧನರಾಜ್ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ ಒಂದು ತಪ್ಪನ್ನ ತಿದ್ಕೊಳ್ಳೋವಂಥ ಶಕ್ತಿ ಅವ್ರಿಗಿಲ್ಲ ಅಂತ. ಹೌದು, ಸೊ ಕೆಲವೊಂದು ಬಾರಿ ತಪ್ಪು ಹೇಳಿದಾಗ ಅವರು ವಾದ ಮಾಡಕ್ಕೆ ಬರ್ತಾರೆ. ಸೊ ಅದೇ ಎಲ್ಲ ಒಂದು ಕಡೆ ಅವ್ರಿಗೆ ಮುಳುವಾಯಿತು. ಬಟ್ ಸ್ಟಿಲ್ ನನಗೂ ಲಿಟ್ರಲಿ ಬೇಜಾರಾಗಿದೆ ಚೈತ್ರಾ ಕುಂದಾಪುರ ಅವ್ರಿಗೆ ಈ ಗೋಲ್ಡನ್ ಟಿಕೆಟ್ನ ಕಳ್ಕೊಂಡಿದ್ದು. ಸೊ ನಿಮಗೆ ಎಷ್ಟು ಜನಕ್ಕೆ ದುಃಖ ಇದೆ ಕಮೆಂಟ್ ಮಾಡಿದ್ದಾರೆ ಗೈಸ್, ನೋಡೋಣ. ಸೊ ಗೈಸ್, ಇದಾಗಿತ್ತು ಎರಡನೇ ಪ್ರೋಮೋ ರಿವ್ಯೂ. ಆ್ಯಂಡ್ ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.